ನಮ್ಮ ಎಲ್ಲ ದಲಿತ ಸಂಘಟನೆಗಳಾಗಿರ್ಬೋದು, ಕಿರುಗಾಮದ ಗ್ರಾಮಸ್ಥರಾಗಿರ್ಬೋದು ಅಥವಾ ರೈತ ಮುಖಂಡರಾಗಿರ್ಬೋದು, ಇವತ್ತು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕೂಡುವ ಉದ್ದೇಶ ಏನಂದ್ರೆ, ನಮ್ಮ ಕಿರುಗಾಮದಲ್ಲಿ ಸುಮಾರು 20 ವರ್ಷಗಳಿಂದ ನಮ್ಮ ಭೂಮಿ ನಮ್ಮ ತೋಟ ಅದರಿಂದ ಒಂದು ಸರ್ಕಾರ ಭೂಮಿ ಬಡವರಿಗೆ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಇರ್ಬೋದು, ಸರ್ಕಾರ ಭೂಮಿ ಕೊಟ್ಟಿತ್ತು. ಆ ಭೂಮಿಯನ್ನ ಇನ್ನೂವರೆಗೂ ಫಲಾನುಭವಿಗೆ ಹಂಚಿಕೆ ಆಗಿಲ್ಲ. ಯಾಕೆ ಹಂಚಿಕೆ ಆಗಿಲ್ಲಪ್ಪ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅಥವಾ ರಾಜಕಾರಣಿಗಳ ಒತ್ತಡ ಆಗಿರ್ಬೋದು. ಅದಕ್ಕಾಗಿ ಸುಮಾರು 18ರಿಂದ 19 ವರ್ಷ ಅಲ್ಲಿಂದ ಗ್ರಾಮಸ್ಥರು ಮತ್ತು ಸಂಘಟನೆ ಎಲ್ಲ ಮುಖಂಡರು ನೋಡ್ತಾ ಬಂದ್ರೆ, ಆದರೆ ಇಲ್ಲಿ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಆಗಿಲ್ಲದ, ಯಾವುದೇ ರೀತಿಯಿಂದ ಫಲ ಸಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಇವತ್ತೆಲ್ಲರೂ ಕೂಡಿ ಅವ್ರಿಗೆ ಕೆಲವೊಂದು ಟೈಮ್ ಕೊಟ್ಟಿತ್ತು. ಆ ಟೈಮ್ದೊಳಗೆ ಆ ಫಲಾನುಭವಿಗೆ ಜಮೀನು ಹಂಚಿಕೆ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬರುವ 18ನೇ ತಾರೀಕು ಅಂದ್ರೆ ಗುರುವಾರ ದಿನ ಬೃಹತ್ ಮಟ್ಟದ ಕೇರೂರಿಂದ ಚಿಕ್ಕೋಡಿ ತಹಶೀಲ್ದಾರ್ ಇಲಾಖೆವರೆಗೂ ಪಾದಯಾತ್ರೆ ಅಂದ್ಕೊಂಡಿವು. DC ಬರೋವರೆಗೂ ಅಂದ್ರೆ ಜಿಲ್ಲಾಧಿಕಾರಿ ಬರೋವರೆಗೂ ಮಾತ್ರ ಅಲ್ಲಿ ಧರಣಿ ಸತ್ಯಾಗ್ರಹ ಐತಿ. ಅದಕ್ಕಾಗಿ ಈ ಧರಣಿ ಸತ್ಯಾಗ್ರಹ ಅನುವು ಮಾಡ್ಕೊಡ್ಬೇಕು ಮತ್ತು ಅನುಕೂಲ DC ಬರಬೇಕಂದ್ರಿಂದ ಈ ಮೂಲಕ ನಾವು ತಿಳ್ಕೊತೇವೆ. ಯಾವುದೇ ರೀತಿಯಿಂದ ಈ ಹೋರಾಟ ಹಿಂತೆಗೆಯುವ ಉದ್ದೇಶ ಇಲ್ಲ. ದಯವಿಟ್ಟು ಆದಷ್ಟು ಮಟ್ಟಿಗೆ ಅಧಿಕಾರಿಗಳ ಗಮನ ತಗೊಂಡ ನಾವು ಆದಷ್ಟು ಮಟ್ಟಿಗೆ ಇದನ್ನ ಪರಿಹಾರ ಮಾಡ್ಬೇಕಂದ್ರೆ ಈ ಮೂಲಕ ಕೇಳ್ತೀವಿ. 19 ವರ್ಷಗಳಿಂದ ಏನು ನಮ್ಮ ಭೂಮಿ ನಮ್ಮ ತೋಟ ಇದೊಂದು ಸರ್ಕಾರ ಯೋಜನೆ ಮಾಡಿದೆ. ಯಾವಾಗಂದ್ರೆ 6/9/2005 ಇವತ್ತು ಕೆರೂರು ಗ್ರಾಮದವ್ರ ಆಗಿರುವಂಥ ಕೃಷ್ಣ ಕಂಚನ ಅವರು, ಮಾಯಪ್ಪ ಗಾಂಜಾವಗಳು ಇವರೆಲ್ಲರೂ ಸೇರಿ ಒಂದು ಹೋರಾಟ ಮಾಡಬೇಕಂತೇಳಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಆಯಿತು, ರೈತ ಸಂಘಟನೆ ಆಯಿತು, ಹಾಗೂ ಇನ್ನುಳಿದ ಎಲ್ಲ ದಲಿತಪರ ಸಂಘಟನೆಗಳ ನಮ್ಮ ಜೊತೆಗೆ ಇದ್ದಾರೆ. ಕಾರಣ ಏನಂದ್ರೆ, ಇದೇನು ನಮ್ಮ ಭೂಮಿ ನಮ್ಮ ತೋಟ ಸರ್ಕಾರ ಇದ್ರ ಉದ್ದೇಶ ಏನಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಆಗಕ ಈ ಸರ್ಕಾರ ಯೋಜನೆ ತಂದಿದೆ. ಆದ್ರೆ ರಾಜಕಾರಣಿಗಳ ನಿರ್ಲಕ್ಷ್ಯವು ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವು ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕೆರೂರು ಗ್ರಾಮದಲ್ಲಿರುವಂಥ 66/1 ಏನು ರಿಜಿಸ್ಟರ್ ಸಂಖ್ಯೆ ಐತಿದ, ಈ ಗ್ರಾಮದಾಗ ಪ್ರತಿಯೊಂದು ಫಲಾನುಭವಿಗಳಿಗೆ 5 ಗುಂಟೆ ಜಾಗ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದರ 19 ವರ್ಷ ಕಳೆದರೂ ಸಹಿತ ಇನ್ನೂವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಜಾಗ ಕೊಡಕ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದರು. ಹೋಗಲಂತ ತಿಳ್ಕೊಂಡ ನಾವು ಈ ಹಿಂದೆ ಏನಂದ್ರೆ 26/8/2025 ಸಂಬಂಧಪಟ್ಟ ತಹಸೀಲ್ದಾರ್ ಆಯಿತು ಮತ್ತು ಉಪವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ಇವರಿಗಾಯ್ತು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಯಿತು, ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಒಂದು ನಮ್ಮ ಸಂಘಟನೆಯ ತಾಲೂಕು ಅಧ್ಯಕ್ಷರಾದಂಥ ಮಾಯಪ್ಪ ಗಾಂಜಾವಗಳ ನೇತೃತ್ವದಲ್ಲಿ ಮನವಿ ಕೊಟ್ಟಿದ್ದು ಏನಂತೇಳಿ, ಆದಷ್ಟು ಬೇಗ ನಮ್ಮ ಜನರಿಗೆ ಇವತ್ತು ಅಲ್ಲಿ ಬರೀ ದಲಿತ ಸಮುದಾಯ ಅಷ್ಟೇ ಇಲ್ಲ, ಜಾಗ ಎಲ್ಲ ಜಾತಿ ಜನಾಂಗದವರಿಗೆ ಜಾಗ ಕೊಡುವಂಥ ಕೆಲಸ ಇದಾಗಬೇಕು ಅಂತೇಳಿ ನಾವು ಮನವಿ ಮಾಡಿದ್ರು ಸಹಿತ ಅವ್ರು ಮಾಡಿಲ್ಲ. ನಾವೇನು ಮಾಡಿದ್ವು, 6/9/2025 ಒಳಗಾಗಿ ಸದರಿ ವಿಷಯಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು, ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತು ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಸಹಿತ ಇನ್ನೂವರೆಗೂ ಯಾವುದೇ ರೀತಿಯಿಂದ ಒಂದು ಅರ್ಜಿಗೆ ವಾಪಸ್ ಅವ್ರು ಕಳಿಸುವಂಥ ಕೆಲಸ ಅವ್ರು ಮಾಡಲಿಲ್ಲ. ಯಾಕಂದ್ರೆ ಅವ್ರ ಕೆಲಸ ಭಾಳ ಇರ್ಬೋದು. ಅದಕ್ಕಾಗಿ ನಾವೇನು ನಾಳೆ ದಿನ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಕೆರೂರಿನಿಂದ ಚಿಕ್ಕೋಡಿ AC ಕಚೇರಿವರೆಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಾವು ಪಾದಯಾತ್ರೆ ಮಾಡಿ ಬಂದ್ಮೇಲೆ ಬರೀ ಮನವಿ ಕೊಟ್ಟು ಹೋಗ್ತಾರಂತೇಳಿ ಅನ್ಕೋಬಾರ್ದು. ಏನು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನೆಗೆ ಬಂದು ನಮ್ಮ ಮನವಿ ಸ್ವೀಕಾರ ಮಾಡೋವರೆಗೂ ನಮ್ಮ ಹೋರಾಟ ನಿರಂತರವಾಗ್ತೈತಿ. ಮತ್ತೇನು ನಮ್ಮ ಜನರಿಗೆ ಇದು ಜಾಗ ಕೊಡಬೇಕಲ್ಲ, ಆ ಜಾಗ ಕೊಡಿಸುವಂಥ ಕೆಲಸ ಈ ಇಲಾಖೆಗಳು ಮಾಡ್ಬೇಕಂತ ನಾವು ಕೇಳ್ತೀವಿ.
ನಾವು ಯಾವುದೂ ರಾಜಕಾರಣಿಗಳಿಗೂ ತಪ್ಪನ್ನಂಗಿಲ್ಲ. ಇದನ್ನ ಆದ್ರ ಅಧಿಕಾರಿಗಳ 19 ವರ್ಷ ನೀವು ಏನು ಮಾಡಿದ್ರಿ ಅನ್ನೋದು ನಮ್ಗೆ ಅರ್ಥ ಆಗತೈತಿ ಇದ್ರ ಮ್ಯಾಲ. ಅದಕ್ಕೆ ನಾಳೆ ದಿನ ಸುಮಾರು 200 ಜನರೊಂದಿಗೆ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ